ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ದಾವಣಗೆರೆ ಕೆಟಿಜಿ ನಗರ 26ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದ ಅಬ್ದುಲ್ ಲತೀಫ್ ಹಾಗೂ ಖಿಜ್ರಿಯಾ ಮಸೀದಿ ಕಮಿಟಿಯ ಮತ್ತು ಹಿರಿಯ ಮುಖಂಡರಿಂದ ಶುಕ್ರವಾರ ಪ್ರಾರ್ಥನೆ ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಇವರ ಪರವಾಗಿ ಮಸೀದಿ ಹೊರಗಡೆ ಹಾಗೂ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಅಬ್ದುಲ್ ಲತೀಫ್, ಖಿಜ್ರಿಯಾ ಮಸೀದಿಯ ಅಧ್ಯಕ್ಷರು, ಮುತುವಲ್ಲಿ, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಬನ್ನಿ ವೀಕ್ಷಿಸೋಣ. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಹಸ್ತಕ್ಕೆ ಮತ, ಹಸ್ತಕ್ಕೆ ಮತ. ಕಾಂಗ್ರೆಸ್ ಪಕ್ಷಕ್ಕೆ ಡಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಸರ್ ನಮಸ್ಕಾರ. ಕೆಟಿಜಿ ನಗರ 26ನೇ ವಾರ್ಡಿನ ಖಿಜ್ರಿಯಾ ಮಸೀದಿ ಕಮಿಟಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಇವರ ನೇತೃತ್ವದಲ್ಲಿ ತಾವು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಮತಯಾಚನೆ ಮನೆ ಮನೆಗೆ ಮಾಡಿದ್ದೀರಿ. ಇಲ್ಲಿ ವಾತಾವರಣ ಹೇಗಿದೆ? ಕೆಟಿಜಿ ನಗರದ ನಿವಾಸಿಗಳು, ಇಲ್ಲಿಯ ನಮ್ಮ ಎಲ್ಲ ಸ್ನೇಹಿತ ಮುಖಂಡರುಗಳು, ಮಸೀದಿಯ ಮುಖಂಡರುಗಳು, ನಮ್ಮ ಕಾರ್ಪೊರೇಟ್ರು ಹಾಗೂ ಎಲ್ಲ ನಮ್ಮ ಯುವ ಪೀಳಿಗೆ ಎಲ್ಲರೂ ಸೇರಿಕೊಂಡು ನಾವು ಈ ಸಾರಿಯ ಒಂದು ಎಲೆಕ್ಷನ್ ಏನಂದರೆ ನಮಗೆ ಒಂದು ಥರ ಚಾಲೆಂಜ್ ಬಂದ ಹಾಗಾಗಿದೆ. ನಾವು ನಮ್ಮ ಎಷ್ಟೇ ಕೆಲಸಗಳು ಇದ್ರೂ ನಾವೆಲ್ಲರೂ ಸೇರಿ ಒಂದಾಗಿ ಕೆಟಿಜಿ ನಗರದ ಮೊದಲು ಯಾವ ಥರ ನಾವು ವೋಟಿಂಗ್ ಮಾಡಿ ಇಲ್ಲಿ 95% ನಮ್ಮದು ಮೊದಲು ವೋಟ್ ಆಗ್ತಿತ್ತು. ಈ ಸರಿನೂ ಅದನ್ನು ಮೀರಿಸ್ಬೇಕಂತ ನಾವು ಮುಖಂಡರುಗಳು, ಎಲ್ಲ ಸ್ನೇಹಿತರು, ಯಜಮಾನರು ಹಾಗೂ ಯುವ ಪೀಳಿಗೆ ಎಲ್ಲರೂ ಸೇರಿಕೊಂಡು ನಾವೊಂದು ತೀರ್ಮಾನ ಮಾಡಿ ಈ ಸರಿ ಏನೇ ಆಗಲಿ ಕಾಂಗ್ರೆಸ್ಸಿಗೆ ಜಿದ್ದಾಜಿದ್ದಿಯಿಂದ ಅತ್ಯಂತ ಬಹುಮತಗಳಿಂದ ಆರಿಸಲು ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಅದೇ ತರಹ ನಾವೆಲ್ಲರೂ ಸೇರಿಕೊಂಡು ಓಣಿಯಲ್ಲಿ ಮನೆಯಲ್ಲಿ ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಏನನ್ನೋದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಮೊದಲಿನಿಂದಲೂ ಯಾವಾಗಲೂ ಇದು ಕಾಂಗ್ರೆಸ್ ವಾರ್ಡ್, ಇದು ಮೊದಲಿದ್ದಾನು ಕಾಂಗ್ರೆಸ್ಸಿಗೆ ಎತ್ಕೊಂಡು ಬಂದಿರೋದು. ಆದರೆ ಈ ಸರಿ ಅತ್ಯಂತ ಬಹುಮತಗಳಿಂದ ನಾವೆಲ್ಲರೂ ಸೇರಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲ್ಲಿಸ್ತೇವೆ ಅಂತೇಳಿ ನಾವು ಇಲ್ಲಿಂದ ಭರವಸೆ ಕೊಡಲು ಸಿದ್ಧರಿದ್ದೇವೆ. 26ನೇ ವಾರ್ಡಿನ ತಾವು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೀರಿ. ಇದು ದಾವಣಗೆರೆ BJPಯ ಭದ್ರೆಕೋಟೆ ಆಗಿಬಿಟ್ಟಿದೆ 25-30 ವರ್ಷದಿಂದ. ಈ ಸತಿ ಏನಾದರೂ ಈ ವಾತಾವರಣ ಚೇಂಜ್ ಆಗ್ಬೋದಾ? ಖಂಡಿತ. ಯಾಕಂದರೆ ಅಭ್ಯರ್ಥಿ ನೋಡಿ ಮತ ಕೊಡ್ತಾರೆ. ಈಗ ದೇಶದ ದುರಾಳತೆ ಎಲ್ಲ ಜನಕ್ಕೆ ಗೊತ್ತಿದೆ, ಎಲ್ಲ ನಾಗರಿಕರಿಗೂ ಇದ್ರ ಬಗ್ಗೆ ಅರ್ಥ ಆಗಿದೆ. ಈಗೆಲ್ಲ ನೀವು ನೋಡಿದ ಹಾಗೆ 60 ವರ್ಷ 70 ವರ್ಷ ಕಾಂಗ್ರೆಸ್ ಮಾಡಿರುವಂಥ ಕೆಲಸಗಳನ್ನೆಲ್ಲ 10 ವರ್ಷದಲ್ಲಿ ಐತಲ್ಲ, ಇವರೆಲ್ಲ ದುರಾಡಳಿತಗಳು ತೋರಿಸುತ್ತಾ 150 ಕೋಟಿ ಜನಸಂಖ್ಯೆಯಲ್ಲಿರುವಂಥ ನಾಗರಿಕರನ್ನು ಮೂರ್ಖ ರೀತಿಯಲ್ಲಿ ಮಾಡಿ, ಒಂದು ಕಣ್ಣಿಗೆ 125 ಕೋಟಿ ಜನ ಇರುವಂಥ ಮೇಲ್ಪಂಥಿ ಜನಕ್ಕೆ, ಮುಸ್ಲಿಂ ಜನ 25 ಕೋಟಿ ಜನ ಇದ್ದೀವಿ ನಾವು. ಆ 25 ಕೋಟಿ ಜನರನ್ನು ತೋರಿಸಿ ಇವ್ರಿಗೆ ಐತಲ್ಲ ಭಯ ಸೃಷ್ಟಿ ಮಾಡೋಕೆ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ ನರೇಂದ್ರ ಮೋದಿ, 25 ಕೋಟಿ ಜನಕ್ಕೆ 125 ಕೋಟಿ ಜನದ ಮೇಲೆ ಹಾವಿ ಆಗ್ತಾರೆ ಅಂಥೇಳಿ ಭಯ ಸೃಷ್ಟಿ ಮಾಡಕತ್ತಾರೆ. ಜನ ಎಲ್ಲ ಅರ್ಥ ಮಾಡ್ಕೊಂಡಾರೆ ಯಾರಿಂದ ಏನಾಗುತ್ತೆ, ಯಾರಿಂದ ಏನಾಗಿತ್ತು, ಇನ್ನು ಮುಂದೆ ಏನು ಆಗಬೇಕಾಗಿದೆ ಅನ್ನೋದು ಎಲ್ಲ ನಾಗರಿಕರಿಗೆ, ಯುವಕರಿಗೆ ಎಲ್ಲ ಗೊತ್ತಿದೆ. 2 ಕೋಟಿ ಸೃಷ್ಟಿ ಮಾಡ್ತೀನಿ ಅಂಥೇಳಿ ಉದ್ಯೋಗ ಕೊಟ್ಟರು, ಏನೂ ಕೊಟ್ಟಿಲ್ಲ. ಇದ್ದಿದ್ದು 21 ಲಕ್ಷ ರೂಪಾಯಿ ಇತ್ತು, 21,000 ರೂಪಾಯಿ ಬಂಗಾರ, ಈಗ 76,000 ರೂಪಾಯಿ ಆಗಿದೆ. ಅಂದರೆ ಬಡಬಗ್ಗರು ಎಲ್ಲಿ ಹೋಗಬೇಕು? ತನ್ನ ಮಕ್ಕಳಿಗೆ ತಾಳಿ ಕೊಂಡ್ಕೋಬೇಕು ಅಂದರೆ 73,000 ರೂಪಾಯಿ 75,000 ರೂಪಾಯಿ ಬೇಕಾಗ್ತದೆ. ಇವೆಲ್ಲ ಮಾಡಿರೋದು BJP ಸರ್ಕಾರ. ಈ ದುರಾಡಳಿತವನ್ನು ನೋಡಿ ಜನ ಬೇಸತ್ತು ಎಲ್ಲ ಜನಾಂಗದವರು ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಬಹುಮತದಿಂದ ಈ ನಮ್ಮ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟು ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ನಮಗೆ ವಿಶ್ವಾಸವೂ ಇದೆ. ನಮ್ಮ ದಾವಣಗೆರೆಯಲ್ಲಿ
ಒಳ್ಳೆ ಅಭ್ಯರ್ಥಿ ನಮಗೆ ಸಿಕ್ಕಾರೆ. ಈ ಹಿಂದೆನೂ ಒಳ್ಳೆಯರಿದ್ದರು, ಜನ ಮಂಕಾಗಿದ್ದರು, ಒಂದು ಮೋದಿ ಹವಾ ಇತ್ತು. ಈಗ ನೀವು ನೋಡಿರಿ, ಮೊನ್ನೆ ಬಂದಂಥ ಸಮಯದಲ್ಲಿ ಮೋದಿಯವರ ಮಖ ಹೆಂಗಿತ್ತು, ಅವ್ರ ಧಾಟಿ ಹೆಂಗಿತ್ತು, ಅವ್ರ ಭಾಷಣ ಹೆಂಗಿತ್ತು, ಎಲ್ಲ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಹಂಗಂದಿದ್ದಕ್ಕೆ ಯಾವುದು ಭದ್ರಾ ಕೊಟ್ಟು ನಿಂತ್ಕೊಳ್ಳಲ್ಲ. ಭದ್ರವಾಗಿದ್ದತ್ರ ಛಿದ್ರ ಆಗೇ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವು 26ನೇ ವಾರ್ಡಿನ ಅತಿ ಭದ್ರಾ ಕೋಟೆ ಅಂದರೆ ನಮ್ಮ KTJ ನಗರ 26ನೇ ವಾರ್ಡು ಕಳಸ ಇದ್ದಂಗೆ ದಾವಣಗೆರೆಗಿದು. ನಾವು ಕಳಸ ಇದ್ದಂಗೆ ನಮ್ಮ ಕಳಸದಿಂದ ಅವ್ರಿಗೆ ಎತ್ತಲ್ಲ ಒಂದು ಕಳಸವನ್ನು ಅವ್ರಿಗೆ ಹಾಕಿ 2ನೇ ನಂಬರಿಗೆ 7ನೇ ತಾರೀಕಿಗೆ ಕಸೀರ್ ತಾದಾತ್ನಲ್ಲಿ ನಾವು ಜನ ಸೇರಿ ಅತಿ ಹೆಚ್ಚು ಜನ ಒಂದು ಓಟ್ ವೇಸ್ಟ್ ಆಗಿಲ್ದಂಗೆ 100% ನಾವು ವೋಟ್ ಮಾಡ್ತೀವಿ. ನಮ್ಮ ಮುಖಂಡರು ಎಲ್ಲ ಕಿಜ್ರಿಯಾ ಮಸೀದಿ ಆಗಲಿ ಎಲ್ಲ ಸಮುದಾಯದವರು ಸೇರ್ಕೊಂಡು KTJ ನಗರ 26ನೇ ವಾರ್ಡಿನ ಈ ಕಡೆ ಉತ್ತರದಲ್ಲಿ ಇರುವಂಥ ನಮ್ಮ ಮುಸ್ಲಿಂ ಬಾಂಧವರಿಗೂ ಒಂದು ಕರೆ ಮಾಡೀವಿ. ಎಲ್ಲರಿಗೂ ನಾವು 100% ವೋಟ್ ಮಾಡ್ತೀವಿ. ಎಲ್ಲ ಜನಾಂಗದವರು ಸೇರಿ 100% ವೋಟ್ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆಲ್ಲರಿಗೂ ಯಾವ ಮಾತು ಸಂಶಯ ಇಲ್ಲ. ಇದಕ್ಕೋಸ್ಕರ ನಾವೆಲ್ಲ ಪಣ ತೊಟ್ಟಿವಿ. ಈಗಲೂ ಹಾಗೆ, ಮುಂದೇನೂ ಹಾಗೆ ನಮ್ಮ ಸರ್ಕಾರ ಬರುತ್ತೆ. ಏನು ಕೊಟ್ಟಿದ್ದು 5 ಗ್ಯಾರಂಟಿಗಳು ಎಲ್ಲ ಈಡೇರಿಸಿದ್ದಾರೆ. ಇನ್ನೂ 5 ಗ್ಯಾರಂಟಿಗಳು ಬರುತ್ತವೆ. ದಯಮಾಡಿ ನೀವೆಲ್ಲ 2ನೇ ನಂಬರಿಗೆ ಮತ ಕೊಡಬೇಕಂತೇಳಿ ನಾನು ಕೂಡ ಅಪೀಲ್ ಮಾಡ್ತೀನಿ. ದಾವಣಗೆರೆ ಜನತೆಗೆ 500 ರೂಪಾಯಿ ಮಾಡ್ತಾರಂತೆ ಸಿಲಿಂಡ್ರ್, ನಿಮಗೆ ಗೊತ್ತಿದೆ 500 ರೂಪಾಯಿ. ಈಗ ಇದು ವಾಗ್ದಾನ ಕೊಟ್ಟಾರೆ. 500 ರೂಪಾಯಿ ಆಗಿದ್ರೆ ನಮ್ಮ ಬಡಬಗ್ಗರು ಎಲ್ಲರೂ ಬದುಕ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಅಪೀಲ್ ಮಾಡುತ್ತಾ, ಕಾಂಗ್ರೆಸ್ಸಿಗೆ ಓಟು ದೇಶಕ್ಕೆ ಹಿತ, ಕಾಂಗ್ರೆಸ್ಸಿಗೆ ಮತ ಎಲ್ಲ ದೇಶಕ್ಕೆ ಹಿತ, ನಮ್ಮ ಎಲ್ಲರಿಗೂ ಹಿತ ಆಗುತ್ತೆ. ಹಿತ ಆಗಬೇಕಂದ್ರೆ ನಾವು ಎಲ್ಲರೂ 2ನೇ ನಂಬರಿಗೆ ಮತ ಕೊಟ್ಟು ದೇಶ ಉಳಿಸೋಣ ಅಂತ ಕೆಲಸ ಮಾಡೋಣ. ಅಭ್ಯರ್ಥಿ ಆಗಲಿ ಅವರು ನಿಮ್ಮ ಪಕ್ಷದ ನಾಯಕರಾಗಲಿ ಏನಾದರೂ ಬರೋ ಚಾನ್ಸ್ ಇದೆ ಈ ಕಡೆ? 100% ಬರ್ತಾರೆ. ಯಾಕಂದರೆ ಸರ್ವಧರ್ಮೀಯ ಶಾಂತಿಯ ತೋಟ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ಇದು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಎಷ್ಟು ಸೀಟ್ ಬಂದವಂದಮೇಲೆ, ಯಾಕಂದರೆ ಅವ್ರಿಗೂ ಚಾನ್ಸ್ ಕೊಟ್ಟಿದ್ವಿ, ಅದು ಸದುಪಯೋಗ ಪಡಿಸ್ಕೊಂಡಿಲ್ಲ. ಅವರೆಲ್ಲ ದುರಾಡಳಿತ ಮಾಡಿದರು. ನಿಮಗೆ ಗೊತ್ತಿರುವ ಹಾಗೆ ಏನೇನು ಹಗರಣಗಳು ನಡೆದವು. ಈಗ ತಾನೇ ಮೊನ್ನೆ ದಳದವರು ವಿಲೀನ ಆದರು. ಅವ್ರು ಮಾಡಿರುವಂಥ ಕರ್ಮಗಳು ಈಗ ಹೊರಗೆ ಬರೋಕತ್ತವು. ಅದೂ ಆಯ್ತಲ್ಲ. ಪ್ಲಸ್ ದಳ ಅಂದಿದ್ದು ಕಮಲನೇ ಅಂತ, ಕಮಲದ ತೆನೆ ಎತ್ಕೊಂಡು ಬಂದಿದ್ದು ಮಹಿಳೆ ಹೆಸರು ಕಮಲ. ಅದಕ್ಕೋಸ್ಕರ ಬಿಟ್ಟು ಎಲ್ಲರೂ ಕಾಂಗ್ರೆಸ್ಸಿಗೆ ಮತ ಕೊಡ್ತಾರೆ. ಬೇರೆ ಪಕ್ಷದವರು ಕೂಡ ಆಯ್ತಲ್ಲ ಜೊತೆಗೂಡಿ ಕಾಂಗ್ರೆಸ್ಸಿಗೆ ಮತ ಕೊಡಾಕ್ತಾರೆ. 26ನೇ ವಾರ್ಡಿನ ಸಮಸ್ತ ಜನಗೆ ತಾವು ಮತದಾನದ ಬಗ್ಗೆ ಏನು ಹೇಳ್ತೀರಿ? ಮತದಾನ ಮಾಡಿ. ಮತದಾನ ನಮ್ಮ ಹಕ್ಕು. ನಾವು ಯಾವುದೇ ಒಂದು ಸೌಲಭ್ಯ ಪಡಿಬೇಕಂದ್ರೆ ಮೊದಲನೇಗಾಗಿ ನಾವು 7ನೇ ತಾರೀಕಿಗೆ ತಮ್ಮ ಮನೆ ಮಕ್ಕಳು, ಹೆಣ್ಣುಮಕ್ಕಳು, ಹಿರಿಯರು ಎಲ್ಲ ಕರ್ಕೊಂಡು ಹೋಗಿ ನಾವು ಮತ ಚಲಾವಣೆ ಮಾಡೋ ಮೂಲಕ ನಾವು ಭಾರತೀಯ ಅನ್ನಿಸ್ಕೊಳ್ಳೋಕ್ಕೋಸ್ಕರ ಈ ಸಂದರ್ಭ ನಾವು ಉಪಯೋಗಿಸ್ಕೋಬೇಕಂತೇಳಿ ನಾನು ಎಲ್ಲರಿಗೂ ಈ ಮಾತು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾವೆಲ್ಲ ಇವತ್ತು KTJ ನಗರ 26ನೇ ವಾರ್ಡಿಂದ ನಮ್ಮ KTJ ನಗರ ಮಸೂತಿ ಕಮಿಟಿ ವತಿಯಿಂದ ಮತ್ತು ಎಲ್ಲ ಜನಾಂಗದ ಸಮಾಜದ ಜನಕ್ಕೆ ನಾವು ಅಪೀಲ್ ಮಾಡೋದೇನಂತ ಹೇಳಿದರೆ, ನಮ್ಮ ಏನು ಡಾಕ್ಟರ್ ಮಲ್ಲಿಕಾರ್ಜುನ್ ಪ್ರಭಾ ಅವರು ನಿಂತಿದ್ದಾರೆ, ಅವರಿಗೆ ಎಲ್ಲರೂ ವೋಟ್ ಮಾಡಬೇಕಂತ ಹೇಳ್ತೀವಿ. ಎಲ್ಲರೂ ತಮ್ಮ ತಮ್ಮ ಹಕ್ಕೇನು ಇದೆ ಅದು ಚಲಾಯಿಸಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ. ನಮಸ್ಕಾರ.